2026ರ ಫುಟ್ಬಾಲ್ ವಿಶ್ವಕಪ್ನಿಂದ ಒಂದು ಅಚ್ಚರಿಯ ಫಲಿತಾಂಶ ಹೊರಬಂದಿದೆ. 5 ಬಾರಿ ಚಾಂಪಿಯನ್ ಆಗಿರುವ ಬ್ರೆಜಿಲ್ ತನ್ನ ಗೆಲುವಿನ ಆರಂಭದ ಕನಸನ್ನ ಸಾಕಾರಗೊಳಿಸಲು ವಿಫಲವಾಗಿದೆ. ನ್ಯೂಜೆರ್ಸಿಯ ಮೆಟ್ಲೈಫ್ ಸ್ಟೇಡಿಯಂನಲ್ಲಿ ನಡೆದ ರೋಚಕ ಪಂದ್ಯದಲ್ಲಿ ಆಫ್ರಿಕಾದ ಸಿಂಹಗಳೆಂದೇ ಖ್ಯಾತಿ ಪಡೆದ ಮೊರಕ್ಕೋ ಬ್ರೆಜಿಲ್ ತಂಡವನ್ನ 1-1 ಸಮಬಲದಲ್ಲಿ ತಡೆದಿದೆ. ಬ್ರೆಜಿಲ್ ಮೈದಾನಕ್ಕಿಳಿದರೂ ಕೂಡ ಅವರ ಆಟದಲ್ಲಿ ಎಂದಿನ ತೀಕ್ಷ್ಣತೆ ಕಾಣಿಸಲಿಲ್ಲ. ಇದಕ್ಕೆ ಪ್ರಮುಖ ಕಾರಣ ಸ್ಟಾರ್ ಫುಟ್ಬಾಲರ್ ನೇಮರ್ ಜೂನಿಯರ್ ಅವರ ಅನುಪಸ್ಥಿತಿ. ಈ ಹೈ ವೋಲ್ಟೇಜ್ ಪಂದ್ಯದ ಸಂಪೂರ್ಣ ರೋಚಕತೆ ಇಲ್ಲಿದೆ ನೋಡಿ. ನ್ಯೂಜೆರ್ಸಿಯ ಮೆಟ್ಲೈಫ್ ಸ್ಟೇಡಿಯಂ 80,000ಕ್ಕೂ ಹೆಚ್ಚು ಪ್ರೇಕ್ಷಕರು ಬ್ರೆಜಿಲ್ನ ಸಾಂಬಾ ಮ್ಯಾಜಿಕ್ ನೋಡೋದಕ್ಕೆ ಬಂದಿದ್ದರು. ಆದರೆ ಮೈದಾನದಲ್ಲಿ ಕಥೆಯೇ ಬೇರೆ ರೀತಿಯಲ್ಲಿ ಬರೆಯಲ್ಪಡುತ್ತಿತ್ತು. 4 ವರ್ಷಗಳ ಹಿಂದೆ ಕತಾರ್ ವಿಶ್ವಕಪ್ ಸೆಮಿಫೈನಲ್ ತಲುಪಿ ಇತಿಹಾಸ ನಿರ್ಮಿಸಿದ್ದ ಮೊರಕ್ಕೋ ತಂಡ ಆರಂಭದಿಂದಲೇ ಬ್ರೆಜಿಲ್ ಮೇಲೆ ಒತ್ತಡ ಹೇರೋದಕ್ಕೆ ಆರಂಭಿಸಿತು. ಪಂದ್ಯದ 21ನೇ ನಿಮಿಷ ಮತ್ತು ಸ್ಟೇಡಿಯಂನಲ್ಲಿ ನಿಶಬ್ದ ಆವರಿಸಿತು. ಮೊರಕ್ಕೋದ ಇಸ್ಮಾಯಿಲ್ ಸೈಬಾರಿ ಬ್ರೆಜಿಲ್ ರಕ್ಷಣಾ ಪಡೆಯನ್ನ ಮಣಿಸಿ ಅದ್ಭುತ ಗೋಲು ಬಾರಿಸಿದ್ರು. ಈ ಗೋಲಿನೊಂದಿಗೆ ಮೊರಕ್ಕೋ 1-0 ಮುನ್ನಡೆಯನ್ನ ಸಾಧಿಸಿತು ಮತ್ತು ಆಫ್ರಿಕನ್ ಅಭಿಮಾನಿಗಳು ಸಂಭ್ರಮದಲ್ಲಿ ತೇಲಿದ್ರು. ಆದರೆ ಬ್ರೆಜಿಲ್ ಅನ್ನ 5 ಬಾರಿ ವಿಶ್ವ ಚಾಂಪಿಯನ್ ಅಂತ ಸುಮ್ಮನೆ ಕರೆಯುವುದಿಲ್ಲ. ಕೇವಲ 11 ನಿಮಿಷಗಳ ಬಳಿಕ ಅಂದ್ರೆ 32ನೇ ನಿಮಿಷದಲ್ಲಿ ಬ್ರೆಜಿಲ್ ಭರ್ಜರಿ ಪ್ರತಿದಾಳಿ ನಡೆಸಿತು. ವಿನಿಸಿಯಸ್ ಜೂನಿಯರ್ ಬ್ರೂನೋ ಗಿಮರಾಯಿಸ್ ಜೊತೆಗೆ ಅದ್ಭುತ ಪಾಸಿಂಗ್ ಆಟ ಪ್ರದರ್ಶನ ಮಾಡಿ ಎಡಭಾಗದಿಂದ ಅವಕಾಶ ಸೃಷ್ಟಿಸಿ ಮೊರಕ್ಕೋದ ಸ್ಟಾರ್ ಗೋಲ್ ಕೀಪರ್ ಯಾಸಿನ್ ಬೋನೋ ಅವರನ್ನ ಮಣಿಸಿ ಚೆಂಡನ್ನ ನೇರವಾಗಿ ಜಾಲಕ್ಕೆ ಸೇರಿಸಿದ್ರು. ಇದು ವಿನಿಸಿಯಸ್ ಅವರ ಅಂತಾರಾಷ್ಟ್ರೀಯ ವೃತ್ತಿ ಜೀವನದ 10ನೇ ಗೋಲ್ ಆಗಿದ್ದು ಸ್ಕೋರ್ ಅನ್ನ 1-1 ಸಮಬಲಕ್ಕೆ ತಂದು ನಿಲ್ಲಿಸಿತು. ಇದರ ಬಳಿಕ 2 ತಂಡಗಳು ಹಲವು ಗೋಲು ಅವಕಾಶಗಳನ್ನು ಸೃಷ್ಟಿ ಮಾಡಿದ್ರು. ಅಂತಿಮ ಕ್ಷಣದವರೆಗೆ ಸ್ಕೋರ್ 1-1 ಉಳಿದು ಪಂದ್ಯ ಡ್ರಾದಲ್ಲಿ ಅಂತ್ಯವಾಯಿತು. ಈಗ ಗ್ರಾಫಿಕ್ಸ್ ಮುಖಾಂತರ 2 ತಂಡಗಳ ಮುಂದಿನ ಪಯಣ ಹೇಗಿರಲಿದೆ ಅನ್ನೋದನ್ನ ನೋಡೋಣ. ಬ್ರೆಜಿಲ್ನ ಮುಂದಿನ ಪಂದ್ಯ ಶುಕ್ರವಾರ ಫಿಲಡೆಲ್ಫಿಯಾದಲ್ಲಿ ಹೈಟಿ ವಿರುದ್ಧ ನಡೆಯಲಿದೆ. ಅದರ ನಂತರದ ಕೊನೆಯ ಗುಂಪು ಹಂತದ ಪಂದ್ಯ ಸ್ಕಾಟ್ಲೆಂಡ್ ವಿರುದ್ಧ ನಡೆಯಲಿದೆ. ಇನ್ನು ಮೊರಕ್ಕೋದ ಮುಂದಿನ ಪಂದ್ಯ ಶುಕ್ರವಾರ ಫಾಕ್ಸ್ ಬರೋದಲ್ಲಿ ಸ್ಕಾಟ್ಲೆಂಡ್ ವಿರುದ್ಧ ನಡೆಯಲಿದೆ. ಹಾಗೂ ಮೊರಕ್ಕೋದ ಕೊನೆಯ ಗುಂಪು ಹಂತದ ಪಂದ್ಯ ಅಟ್ಲಾಂಟಾದಲ್ಲಿ ಹೈಟಿ ವಿರುದ್ಧ ನಡೆಯಲಿದೆ. ಈ ಪಂದ್ಯದಲ್ಲಿ ವಿನಿಸಿಯಸ್ ಗೋಲು ಬಾರಿಸಿದ್ರು. 90 ನಿಮಿಷಗಳ ಕಾಲ ಅಭಿಮಾನಿಗಳ ಮನಸ್ಸಲ್ಲಿ ಒಂದೇ ಹೆಸರು ಕೇಳಿಬಂತು, ನೇಮರ್ ಜೂನಿಯರ್. ಬಲಕಾಲಿನ ಗಾಯದ ಕಾರಣ ನೇಮರ್ ಈ ಪಂದ್ಯದಲ್ಲಿ ಆಡುವುದಕ್ಕೆ ಸಾಧ್ಯವಾಗಲಿಲ್ಲ. ಸ್ಟೇಡಿಯಂನಲ್ಲಿ ಇದ್ದ ಸಾವಿರಾರು ಅಭಿಮಾನಿಗಳು ನೇಮರ್ ಅವರ 10ನೇ ನಂಬರ್ನ ಜರ್ಸಿ ಧರಿಸಿ ಬಂದಿದ್ರು. ಆದರೆ ತಂಡದ ನಿರ್ವಹಣೆಗೆ ನೇಮರ್ ಶೀಘ್ರದಲ್ಲೇ ಚೇತರಿಸಿಕೊಂಡು ಮುಂದಿನ ಗುಂಪು ಹಂತದ ಪಂದ್ಯಗಳಲ್ಲಿ ಕಣಕ್ಕಿಳಿಯುವ ವಿಶ್ವಾಸವಿದೆ. ಯಾಕಂದ್ರೆ ಬ್ರೆಜಿಲ್ 2002ರ ಬಳಿಕದ 24 ವರ್ಷಗಳ ಚಾಂಪಿಯನ್ಶಿಪ್ ಬರವನ್ನ ಮುರಿದು ಮತ್ತೆ ವಿಶ್ವ ಚಾಂಪಿಯನ್ ಆಗಬೇಕಾದ್ರೆ ನೇಮರ್ ಅವರ ಉಪಸ್ಥಿತಿ ಅತ್ಯಗತ್ಯವಾಗಿದೆ. ಹೀಗಾಗಿ ಗುಂಪು ಹಂತದ ಮೊದಲ ಪಂದ್ಯವೇ ಡ್ರಾದಲ್ಲಿ ಅಂತ್ಯಗೊಂಡಿರುವುದರಿಂದ ಬ್ರೆಜಿಲ್ಗೆ ಮುಂದಿನ ಹಾದಿ ಸ್ವಲ್ಪ ಸವಾಲಾಗಲಿದೆ. ಶುಕ್ರವಾರ ಹೈಟಿ ವಿರುದ್ಧ ನಡೆಯಲಿರುವ ಪಂದ್ಯದಲ್ಲಿ ಬ್ರೆಜಿಲ್ 3 ಅಂಕಗಳನ್ನು ಗಳಿಸುವುದಕ್ಕೆ ಪ್ರಯತ್ನಿಸಲಿದೆ. ಆದರೆ ಮುಂದಿನ ಪಂದ್ಯದಲ್ಲಿ ನೇಮರ್ ಅವರ ಮ್ಯಾಜಿಕ್ ಮೈದಾನದಲ್ಲಿ ಕಾಣಿಸಿಕೊಳ್ಳುತ್ತದೆಯೇ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಜೀ ಕನ್ನಡ ನ್ಯೂಸ್.